श्रीगुरुभ्यो नमः। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च अस्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः। ममैताः इति कर्तारमुद्देश्यञ्च हरिं स्मरेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेडमूकोऽपि वाग्मीजडमतिरपि जन्तुर्जारते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि। नौमिन्यारसुधादिकृज्जरमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालरेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं भित्वः न मे सद्गतिः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून् मम। श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानारसमुपात्तदशाकृतेः। ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ನಿಮಿತ್ತ ಅವರ ಮಹಿಮೆಯನ್ನು ತಿಳಿಯೋದಕ್ಕಾಗಿ ರಾಘವೇಂದ್ರ ವಿಜಯವನ್ನು ಕೇಳಬೇಕು ಅಂತನ್ನೋ ಸಂಕಲ್ಪದಿಂದ ನಾವೆಲ್ಲ ಕುಳಿತುಕೊಂಡಿದ್ದೇವೆ. ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೆ ವಿಘ್ನಗಳು ಬಹಳ ಬರ್ತದೆ. ಆ ವಿಘ್ನಗಳ ಪರಿಹಾರಕ್ಕಾಗಿ ದೇವರ ಸ್ತೋತ್ರವನ್ನು ಮಾಡಬೇಕು. ಧರ್ಮ ಮಾರ್ಗದಲ್ಲಿ ಬರುವ ವಿಘ್ನಗಳನ್ನೆಲ್ಲ ನೃಸಿಂಹದೇವರು ಪರಿಹಾರ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನೃಸಿಂಹದೇವರ ಉಪಾಸನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಅಂತನ್ನೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಆ ನೃಸಿಂಹದೇವರ ಸ್ತುತಿಯನ್ನೇ ಮಂಗಳಾಚರಣ ರೂಪವಾಗಿ ಕವಿಗಳು ಮಾಡ್ತಾ ಇದ್ದಾರೆ. ನಾರಾಯಣಾಚಾರ್ಯರು ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೇಃ. ಪರಮಾತ್ಮನ ಮಹಿಮೆಯನ್ನು ಮಾಡ್ತಾ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ನರಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನಮ್ಮಲ್ಲಿಯ ದುರಿತಗಳನ್ನು ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ ನರಸಿಂಹದೇವರು ಅವರ ಸ್ತುತಿ ಅದಕ್ಕೆ ಬಹಳ ಸಮರ್ಥವಾಗ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವಿಘ್ನಗಳು ಬರೋದು ಯಾರಿಂದಲೋ ಅಂತ ನಾವು ತಿಳಿದಿರ್ತೇವೆ. ಒಳ್ಳೆ ಕೆಲಸ ಮಾಡ್ತಾ ಇರ್ತೇನೆ, ಏಕಾದಶಿ ಉಪವಾಸ ಮಾಡ್ತಾ ಇರ್ತಾನೆ, ಯಾರೋ ಬಂದು ಬೇಡ ಅಂತ ಅಂದುಬಿಡ್ತಾರೆ. ಅಪ್ಪ ಅಮ್ಮ ಬೇಡ ಅಂದಿದ್ದಾರೆ ಅನ್ನೋದಕ್ಕಾಗಿ ನಾನು ಉಪವಾಸ ಮಾಡಿಲ್ಲ ಅಂತ ಮಗ ಹೇಳ್ತಾನೆ. ವಿಘ್ನ ಯಾರಿಂದ ಬಂತು ಅಂತ ಕೇಳಿದ್ರೆ ತಂದೆ ತಾಯಿಗಳಿಂದ ಬಂತು ಅಂತ ತಾನು ತಿಳಿತಾನೆ. ಆದರೆ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು ಬರೋದು ಅದು ಮತ್ತೊಬ್ಬರಿಂದ ಅಲ್ಲ, ತನ್ನ ಕರ್ಮದಿಂದಲೇ ತನಗೆ ವಿಘ್ನಗಳು ಬರ್ತದೆ. ನಮ್ಮಲ್ಲಿ ಎಲ್ಲದಕ್ಕೂ
ಕರ್ಮದ ಸಂಬಂಧ ಇದೆ. ಪ್ರತಿಯೊಂದಕ್ಕೂ ಕರ್ಮದ ಸಂಬಂಧ ಇದೆ. ಕರ್ಮ ಇಲ್ಲದೆ ಯಾವುದೂ ನಮ್ಮಲ್ಲಿ ನಡೆಯೋದಿಲ್ಲ. ಕೇವಲ ನನ್ನ ಕರ್ಮ ಅನ್ನೋದಕ್ಕಾಗಿ, ನನ್ನ ಕರ್ಮ ಇದೆ ಅಂತ ಅನ್ನೋದಕ್ಕಾಗಿ ವಿಘ್ನಗಳು ಬಂತು, ಅದಕ್ಕೆ ಅವರು ನಿಮಿತ್ತರಾದರು ಅಷ್ಟೇ. ಅವತ್ತು ಏಕಾದಶಿ ಉಪವಾಸವನ್ನು ಮಾಡುವ ಪುಣ್ಯ ನನ್ನದಲ್ಲ. ಹೀಗಾಗಿ ವಿಘ್ನ ರೂಪವಾಗಿ ಅವರು ಬರ್ತಾರೆ. ತಂದೆಯಾಗಲಿ, ತಾಯಿಯಾಗಲಿ, ವೈದ್ಯನಾಗಲಿ, ನನಗೆ ರೋಗ ಬಂತು ಅನ್ನೋದಕ್ಕಾಗಿ ಉಪವಾಸ ಮಾಡಲಿಲ್ಲ ಅಂತ ನಾನಂತೇನೆ. ಆ ರೋಗ ಬಂದದ್ದು ನಿಮಿತ್ತ ಅಷ್ಟೇ. ಆದರೆ ಅದಕ್ಕೂ ಮೂಲ ಕಾರಣ ಏನು? ಕರ್ಮ. ನಾವು ಒಂದು ಒಳ್ಳೆಯ ಕೆಲಸವನ್ನು ಹೀಗೆ ಮಾಡಬೇಕಾದರೆ ಇದಕ್ಕೆ ಸಂಬಂಧಿಯಾಗಿ ಇನ್ನೊಂದು ಒಳ್ಳೆಯ ಕೆಲಸವನ್ನು ಹಿಂದೆ ಮಾಡಿರಬೇಕು. ಹಿಂದೆ ಮಾಡಿದ ಒಳ್ಳೆಯ ಕೆಲಸ ಮುಂದೆ ಮಾಡುವ ಮತ್ತೊಂದು ಒಳ್ಳೆಯ ಕೆಲಸಕ್ಕೆ ಕಾರಣವಾಗ್ತದೆ. ಹೀಗಾಗಿ ನಾನೇನೋ ಪಾಪ ಮಾಡಿದ್ದೇನೆ, ಆ ಪಾಪದಿಂದಾಗಿ ಇವತ್ತು ಏಕಾದಶಿ ಉಪವಾಸ ಮಾಡುವ ಸೌಭಾಗ್ಯ, ಅದರಿಂದ ನಾನು ವಂಚಿತನಾಗಿದ್ದೇನೆ ಹೊರತು ಇದಕ್ಕೆ ಯಾರೋ ವಿಘ್ನವನ್ನು ಕೊಡ್ತಾರೆ ಅಂತ ಅಂದರೆ ನಮ್ಮ ಸಿದ್ಧಾಂತ ಸರ್ವಥಾ ಒಪ್ಪೋದಿಲ್ಲ. ನಿನ್ನ ಒಳೆತು ಕೆಡಕುಗಳಿಗೆ ಕಾರಣ ಯಾರೋ ಅಲ್ಲ, ಅದು ನೀನೇ. ಇದನ್ನು ಮೊದಲಿಗೆ ತಲೆಯಲ್ಲಿ ತುಂಬಿಕೋ ಅಂತ ಅಂತೇಳಿ. ನಮಗೇನಾದರೂ ಅನರ್ಥ ಆದರೆ ಅವತ್ತಿನ ದಿವಸ ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿ ನಮಗೆ ಅನ್ನೋದಕ್ಕಾಗಿ ಅವರ ಮುಖ ಕಾಣಿಸಿರ್ತದೆ ಅಷ್ಟೇ. ಇಲ್ಲದೇ ಇದ್ದರೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯ ಪದಾರ್ಥಗಳನ್ನೇ ನೋಡುವ ವ್ಯಕ್ತಿಗೆ ಕೆಟ್ಟ ಪದಾರ್ಥದ ದರ್ಶನ ಅವತ್ತಿನ ದಿವಸ ಯಾಕಾಗಬೇಕು? ಅವನ ಕರ್ಮ ಇದೆ ಅನ್ನೋದಕ್ಕಾಗಿ ಅವತ್ತಿನ ದಿವಸ ಹಾಗಾಗಿ ಬಿಡ್ತದೆ. ಎಲ್ಲವೂ ಕರ್ಮದ ಮೇಲೇ ನಮ್ಮ ಸಿದ್ಧಾಂತ ನಿಂತಿದೆ ಅನ್ನೋದಕ್ಕಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳಿದರೆ, ವಿಘ್ನಗಳ ನಿವಾರಣೆಗಾಗಿ ಪರಮಾತ್ಮ ಅಂತ ಹೇಳಿಲ್ಲ. ಆ ವಿಘ್ನಗಳಿಗೆ ಮೂಲ ಕಾರಣ ಯಾವುದು? ನಮ್ಮ ಪಾಪಗಳು ಅಂತ ಹೇಳ್ತಾರೆ. ದುರಿತವನ್ನು, ಆ ಪಾಪಗಳಿಂದ ಹುಟ್ಟುವ ವಿಘ್ನಗಳನ್ನು ನಮ್ಮ ನೃಸಿಂಹದೇವರು ಪರಿಹಾರ ಮಾಡ್ತಾರೆ ಅನ್ನೋದಕ್ಕಾಗಿ ನೃಸಿಂಹ ಸ್ತುತಿಯನ್ನು ಮಾಡ್ರಿ ಅಂತ ಹೇಳಿದರು. ಅನ್ನೋದಕ್ಕಾಗಿಯೇ ಮಧ್ವಾಚಾರ್ಯರು ನಖಸ್ತುತಿಯನ್ನೇ ಮೊದಲಿಗೆ ಮಾಡಿದರು. ದೇವರು ಬೇಡ, ದೇವರು ಉಗುರು ಸಾಕು. ನಾವು ಲೋಕದಲ್ಲಿ ಅಂತ ಇರ್ತೇವೆ, ಅವನ ಉಗುರಿಗೆ ಸರಿ ಹೋಗೋದಿಲ್ಲ ಅವನು ಅಂತ. ಆದರೆ ಯಾರ್ಯಾರಿಗೋ ನಾವು ಅದನ್ನು ಬಳಸ್ತೇವೆ. ಯಾರ ಉಗುರು ಯಾವುದಕ್ಕೂ ಉಪಯೋಗ ಇಲ್ಲ ಅವನಿಗೆ ಆ ಮಾತನಾಡ್ತೇವೆ. ಆದರೆ ನಿಜವಾಗಿ ಅದನ್ನು ಬಳಸಬೇಕು ಅಂದರೆ ದೇವರಲ್ಲಿ ಬಳಸಬೇಕು ಅನ್ನೋದಕ್ಕಾಗಿ ಶ್ರೀಮದಾಚಾರ್ಯರು ಸಹ ನಖಸ್ತುತಿಯನ್ನು ಮಾಡಿದರು. ಶ್ರೀಮದಾಚಾರ್ಯರು ಮಾಡಿದ ನಖಸ್ತುತಿಯಿಂದ ಸ್ಫೂರ್ತಿ ಪಡೆದ ನಾರಾಯಣಾಚಾರ್ಯರು ಸಹ ರಾಘವೇಂದ್ರ ವಿಜಯವನ್ನು ಮಾಡುವುದಕ್ಕೂ ಮೊದಲಿಗೆ ನೃಸಿಂಹದೇವರ ಸ್ತುತಿಯನ್ನು ಮಾಡದೆ ನಖದ ಸ್ತುತಿಯನ್ನು ಇಲ್ಲಿಯೂ ಮಾಡ್ತಾರೆ. ಶ್ರೀಮದಾಚಾರ್ಯರ ಮಾಡಿದ ನಖಸ್ತುತಿ ಬಹಳ ಅದ್ಭುತ. ಅದನ್ನು ಅನುಕರಣೆ ಮಾಡುವ ಯೋಗ್ಯತೆ ಮತ್ತು ಯಾರಿಗೂ ಇಲ್ಲ ಅನ್ನೋದಕ್ಕಾಗಿ ನಾರಾಯಣಾಚಾರ್ಯರು ಬಹಳ ಸಂಕ್ಷೇಪವಾಗಿ ನಖಸ್ತುತಿಯನ್ನು ಇಲ್ಲಿ ಮಾಡಿ ಮುಗಿಸ್ತಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಲಕ್ಷ್ಮೀ ನೃಸಿಂಹಸ್ಯ ನಖಃ. ಇಲ್ಲೊಂದು ವಿಶೇಷವಾದ ಮಾತನ್ನು ನಮಗೆ ಅವರು ತಿಳಿಸ್ತಾರೆ. ನೃಸಿಂಹದೇವರ ಉಗುರು ಏನು ಮಾಡ್ತದೆ? ಹೆಚ್ಚು ಉಗುರು ಬಂತು ಅಂದರೆ ಏನಾಗ್ತದೆ? ನಮ್ಮ ಕೈಗೆ ಹೆಚ್ಚಾಗಿ ಉಗುರು ಬಂತು ಅಂದರೆ ಅವರ ಹತ್ತಿರ ಹೋಗಲಿಕ್ಕೆ ಅನ್ಸುತ್ತಾರೆ. ಎಲ್ಲಿ ಉಗುರು ಬಡಿತದೋ, ಎಲ್ಲಿ ಚೂರ್ತಾನೋ, ಎಲ್ಲಿ ನಂಜಾಗ್ತದೋ ಏನೋ ಅಂತ. ಉಗುರಿನ ಗುರುತು ಬಿದ್ದರೆ ಅಥವಾ ಉಗುರಿನಿಂದ ಗಾಯ ಆದರೆ ನಂಜಾಗ್ತದೆ. ಆದರೆ ನಮ್ಮ ದೇವರ ಉಗುರು ಇದೆ, ಅವನ ದೇವರ ಉಗುರು ಸೋಕಿದಾಗ, ಅದು ತಾಕಿದಾಗ ನಂಜಾಗೋದಿಲ್ಲ, ಅದು ಮಂಜಾಗ್ತದೆ. ತಂಪಾದ ಸುಖವನ್ನು ಅದು ಕೊಡ್ತದೆ. ಈ ಸಾಮರ್ಥ್ಯ ದೇವರ ಉಗುರಿಗೆ ಇದೆ, ನಖಕ್ಕೆ ಇದೆ. ಮನುಷ್ಯರ ಲೌಕಿಕರ ಉಗುರಿನಲ್ಲಿ ಇರೋದು ವಿಷ ಆದರೆ ದೇವರ ಉಗುರಿನಲ್ಲಿಯೂ ಅಮೃತ ಇದೆ, ಅಮೃತ ಕಣಗಳಿವೆ, ಸಮಗ್ರ ಸಂಪತ್ತಿದೆ. ಯಾಕೋ ಏನೋ ಆ ಉಗುರಿನ ಮೇಲೆ ಅನೇಕ ಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ ಬಹಳ ಒಲಿವು, ಬಹಳ ಸಂತೋಷ ಆ ಉಗುರನ್ನು ಸ್ತೋತ್ರ ಮಾಡಲಿಕ್ಕೆ. ಮಧ್ವಾಚಾರ್ಯರು ಉಗುರಿನ ಸ್ತೋತ್ರವನ್ನು ಮಾಡಿದರು, ನರಸಿಂಹದೇವರ ಉಗುರಿನ ಸ್ತೋತ್ರವನ್ನು ಮಾಡಿದರು. ಆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು ದೇವರ ಗುಣಗಳ ಬಗ್ಗೆ ತಿಳಿಸುವಾಗ ಹೇಳ್ತಾರೆ, ನರಮಾಪಿ ಪದಂಗುಲಿ ಲಸನ್ನಖ ಧೂರಾಜದನಂತ ಸದ್ಗುಣನ್ ಗಣಯೇತ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣನ್ ವದೇತ್. ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಸರ್ವೋತ್ತಮನಾದ ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ
ದೇವರ ಮಹಿಮೆಯಲ್ರಿ, ದೇವರ ಉಗುರಿನ ಮಹಿಮೆ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಯಾರಾದರೂ ಸ್ವಲ್ಪ ಉಗುರು ಹೆಚ್ಚಾದರೆ ಕಟ್ ಮಾಡ್ಕೋ ಅಂತ ಅಂತಾರೆ. ಏನದು ಹೊಲಸು, ಕಟ್ ಮಾಡ್ಕೋ, ವಿಷ ಹೋಗ್ತದೆ ಬಾಯಿಯೊಳಗೆ, ಮತ್ತೊಬ್ಬರಿಗೆ ನಂಜಾಗ್ತದೆ. ಅಲ್ಲಿಯ ವಿಷ ಬಾಯಿಯಲ್ಲಿ ಹೋದರೆ ನಿನಗೆ ನಂಜು, ಅದು ನಿನಗೆ ತೊಂದರೆ ಆಗ್ತದೆ. ಆ ಉಗುರು ಮತ್ತೊಬ್ಬರಿಗೆ ಬಡದರೆ ಅದು ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ. ಅದು ಸ್ವಪರ ಅನರ್ಥವನ್ನು ಮಾಡಿಕೊಡ್ತದೆ. ಅದು ಉಗುರು ನಮ್ಮ ಉಗುರೇ ನಮಗೂ ಅನರ್ಥ ಮಾಡಿಕೊಡ್ತದೆ, ಮತ್ತೊಬ್ಬರಿಗೂ ಅನರ್ಥ ಮಾಡಿಕೊಡ್ತದೆ ಅನ್ನೋದಕ್ಕಾಗಿ ಅದನ್ನು ತೆಗೆದುಕೋ ಅಂತ ಹೇಳ್ತೇವೆ. ಆದರೆ ದೇವರ ಉಗುರಿನ ಸ್ತೋತ್ರವನ್ನು ನೋಡ್ರಿ, ಅಲ್ಲಿ ವಾಯುದೇವರು ಮಾಡಿದರು. ಅದರಿಂದ ಸ್ಫೂರ್ತಿಯನ್ನು ಪಡೆದು ನಾರಾಯಣ ಪಂಡಿತಾಚಾರ್ಯರು ಮಾಡ್ತಾರೆ ಬಹಳ ಸುಂದರವಾಗಿ. ನಮ್ಮಮ್ಮ ಲಕ್ಷ್ಮೀದೇವಿ ದೇವರ ಮಹಿಮೆಯನ್ನು ಎಣಿಸಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ಲಂತೆ. ಮೊದಲಿಗೆ ಶುರು ಮಾಡೋಣ, ಎಲ್ಲಿಂದ ಶುರು ಮಾಡೋಣ ಅಂತನ್ನೋ ಆಲೋಚನೆಯಲ್ಲಿದ್ದಾಗ, ಅದಕ್ಕೆ ಮೊದಲಿಲ್ಲ, ಸುಮ್ಮನೆ ನಾನು ತಿಳಿಸೋದಕ್ಕಾಗಿ ಮಾತ್ರ ಹೇಳ್ತಾ ಇದ್ದೇನೆ. ದೇವರು ಲಕ್ಷ್ಮೀದೇವಿ ದೇವರ ಗುಣಗಳನ್ನು ಎಣಿಸ್ಲಿಕ್ಕೆ ಮೊದಲು ಯಾವುದೂ ಇಲ್ಲ. ಅವರು ಅನಾದಿ ಕಾಲದ ದಂಪತಿಗಳು, ಅನಾದಿ ಕಾಲದಿಂದ ಎಣಿಸ್ತಾ ಇದ್ದಾಳೆ. ಆದರೆ ತಿಳಿಯೋದಕ್ಕಾಗಿ ಮಾತ್ರ ನಾನು ಹೇಳ್ತಾ ಇದ್ದೆ. ಮೊದಲು ಮಾಡಬೇಕು ಅಂತ ಮನಸ್ಸು ಬಂತು ಲಕ್ಷ್ಮೀದೇವಿಗೆ, ಎಲ್ಲಿಂದ ಶುರು ಮಾಡೋಣ ಅಂತ ಅವಳು ಇದ್ದಾಗ, ಆತುರದಲ್ಲಿ ಉತ್ಸಾಹದಲ್ಲಿ ಇದ್ದಾಗ, ಮೊಟ್ಟ ಮೊದಲಿಗೆ ದೇವರ ಉಗುರಿನಿಂದ ಒಂದು ಧೂಳಿ ಬಂತಂತೆ. ನರಮಾಪಿ ಪದಾಂಗುಲಿ ಲಸನ್ನಖ, ಪಾದ ಭಗವಂತನ ಪಾದ, ಆ ಪಾದದಲ್ಲಿ ಶೋಭಾಯಮಾನವಾದ ಪದ ಅಂಗುಲಿ ಬೆರಳು, ಆ ಬೆರಳಿನಲ್ಲಿ ಶೋಭಾಯಮಾನವಾದ ನಖ ಉಗುರು, ಆ ನಖದಿಂದ ಉಗುರಿನಿಂದ ಹೊರಗೆ ಬಂದ ಒಂದು ಧೂಳಿ. ನಖ ಧೂ ಅಂದರೆ ಧೂಳಿ ಅಂತ ಅರ್ಥ. ಆ ಧೂಳಿಯಲ್ಲಿ ಅನಂತ ಗುಣಗಳಿವೆ ಅಂತ ಲಕ್ಷ್ಮೀದೇವಿ ತಿಳಿದುಕೊಳ್ತಾಳೆ. ಭಗವಂತನ ಪಾದದ ಅಂಗುಲಿಯ ಬೆರಳಿನ, ಅದರ ಉಗುರಿನ, ಆ ಉಗುರಿನಲ್ಲಿರುವ ಒಂದು ಧೂಳಿಯ ಗುಣಗಳನ್ನು ಮೊದಲಿಗೆ ಎಣಿಸಿ ಮುಗಿಸೋಣ ಅಂತ ಹೇಳಿ, ಬಹಳ ಸಣ್ಣದಲ್ಲ ಅದು, ಒಂದು ಧೂಳಿಯ ಗುಣಗಳಲ್ಲ. ಹೀಗಾಗಿ ಆ ಒಂದು ಧೂಳಿಯ ಗುಣಗಳನ್ನು ಏನಿಸ್ಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ಕಲ್ಪನೆ ಮಾಡೋದಿದು ಅನಾದಿ ಕಾಲ, ಅದು ಪ್ರಾರಂಭ ಮಾಡಿದ್ಲಂತೆ. ಪ್ರಾರಂಭ ಮಾಡಿದರೆ ಅದ್ರ ಮುಗಿತಾನೇ ಇಲ್ವಂತೆ, ಇನ್ನೂ ಮುಗಿತಾನೇ ಇಲ್ಲ, ಅಲ್ಲ ಮುಗಿಯೋದು ಇಲ್ಲ ಅಂತ ಹೇಳಿಬಿಡ್ತಾರೆ. ನರಮಾಪಿ ಪದಂಗುಲಿ ಲಸನ್ನ ನಖ ಧೂರಾಜದನಂತ ಸದ್ಗುಣನ್ ಗಣಯೇದ್ ಗಣಯಂತ್ಯನಾರತಂ, ಯಾವಾಗಲೂ ಎಣಿಸ್ತಾಳಂತೆ. ಪರಮಹನ್ ಕೋಸ್ಯ ಪರೋ ಗುಣನ್ ವದೇತ್, ಇಂಥ ಅದ್ಭುತವಾದ ಮಹಿಮೆ ಇರುವ ಪರಮಾತ್ಮನ ಗುಣಗಳನ್ನು ಯಾರು ಹೇಳಲಿಕ್ಕೆ ಸಾಧ್ಯ, ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಖದ ಸ್ತುತಿಯನ್ನು ನಾರಾಯಣ ಪಂಡಿತಾಚಾರ್ಯರು ಮಾಡ್ತಾರೆ, ಶ್ರೀಮದಾಚಾರ್ಯರ ಸ್ಫೂರ್ತಿಯನ್ನು ಪಡೆದು. ಬಹುಶಃ ನಾರಾಯಣ ಪಂಡಿತಾಚಾರ್ಯರಿಂದ ಸ್ಫೂರ್ತಿ ಪಡೆದು ನಾರಾಯಣಾಚಾರ್ಯರು ಮಾಡ್ತಾರೆ. ಒಂದು ಇತಿಹಾಸವನ್ನು ಹೇಳ್ತಾರೆ. ರಾಘವೇಂದ್ರ ವಿಜಯ ಇದು 16 ಸರ್ಗಗಳಾಗಿ ಬರೆದರಂತೆ. ಆದರೆ ಅನಿಸ್ತಂತೆ ಮಧ್ವ ವಿಜಯವೂ 16 ಸರ್ಗ, ರಾಘವೇಂದ್ರ ವಿಜಯವೂ 16 ಸರ್ಗ, ಈ ಸಾಮ್ಯವೂ ಇಲ್ಲಿ ಇರಬಾರದು ಅಂತ. ಯದ್ಯಪಿ ಅಲ್ಲಿಯ ವಿಷಯಗಳಿಲ್ಲ, ಅಲ್ಲಿಯ ಮಹಿಮೆ ಇಲ್ಲ, ಅದು ಶ್ರೀಮದಾಚಾರ್ಯರ ಮಹಿಮೆ, ಇದು ರಾಘವೇಂದ್ರರ ಮಹಿಮೆ. ಹೀಗಾಗಿ ಅನಂತ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ ರಾಘವೇಂದ್ರ ವಿಜಯಕ್ಕೂ ಮಧ್ವ ವಿಜಯಕ್ಕೂ. ಆದರೂ ಸಹ 16 ಇಷ್ಟೂ ಸಾಮ್ಯ ಬರಬಾರದು ಅನ್ನೋದಕ್ಕಾಗಿ ಉಳಿದ 6 ಸರ್ಗಗಳನ್ನು ಅದನ್ನು ಮುಚ್ಚಿ ಹಾಕಿಬಿಟ್ರು ಅಂತನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಹೀಗಾಗಿ 10 ಸರ್ಗಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಅಂತೂ ಆ ತರಹದ ಭಾವನೆ ಅವರಿಗೆ ಇತ್ತು ಅನ್ನೋದಕ್ಕಾಗಿ ನಾರಾಯಣ ಪಂಡಿತಾಚಾರ್ಯರಿಂದ ಸ್ಫೂರ್ತಿಯನ್ನು ಪಡೆದು ನಾರಾಯಣಾಚಾರ್ಯರು ಸಹ ಮೊದಲಿಗೆ ನಾನು ಯಾಕೆ ನಖಸ್ತುತಿಯನ್ನು ಮಾಡಬಾರದು, ಮಧ್ವಾಚಾರ್ಯರು ಮಾಡಿದ ಹಾಗೆ, ನಾರಾಯಣ ಪಂಡಿತಾಚಾರ್ಯರು ನಖದ ಸ್ತುತಿಯನ್ನು ಮಾಡಿದ ಹಾಗೆ, ನಮ್ಮಪ್ಪನ ನಖದ ಸ್ತುತಿಯನ್ನು ನಾನು ಯಾಕೆ ಮಾಡಬಾರದು ಅಂತ ವಿಚಾರ ಮಾಡಿ ನಖಸ್ತುತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮಪ್ಪನ ಉಗುರಿದೆ, ಅದು ಯಾರಿಗೂ ಹಲ ಅಲ್ಲ, ಎಲ್ಲರಿಗೂ ಅಮೃತ, ಅದು ಎಲ್ಲರಿಗೂ ಅಮೃತವನ್ನು ತಂದು ಕೊಡ್ತದೆ ಅನ್ನೋದಕ್ಕಾಗಿ ಆ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ, ಆ ಭಗವಂತನ ಉಗುರಿನ ಚಿಂತನೆಯನ್ನು ನಾನು ಮಾಡ್ತೇನೆ. ಆ ಭಗವಂತನ ಉಗುರು, ಆ ಭಗವಂತನ ನಖ ನನಗೆ ಶ್ರಿಯಂ ದಿಶತು, ನನಗೆ ಸಂಪತ್ತನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇವರಿಗೆಲ್ಲ ಸಂಪತ್ತು ಅಂದರೆ ಏನು ಗೊತ್ತದೇನ್ರಿ? ಇವರು ಯಾರೂ ಸಂಪತ್ತನ್ನು ಕೇಳೋರಲ್ಲ. ನಿಜವಾಗಿ ಐಶ್ವರ್ಯ ಬೇಕು, ಧನಿಕನಾಗಬೇಕು, ಶ್ರೀಮಂತನಾಗಬೇಕು, ಒಳ್ಳೆಯ ಪದವಿ ನನಗೆ ಸಿಗಬೇಕು, ಎಲ್ಲರನ್ನ ನನ್ನ ಆಡಳಿತದಲ್ಲಿ ಇಟ್ಕೊಳ್ಬೇಕು, ನನ್ನ ಅಂಕೆಯಲ್ಲಿ ನನ್ನ ಅಧಿಕಾರದಲ್ಲಿ ಇಟ್ಕೊಳ್ಬೇಕು, ಈ ತರಹದ ಕ್ಷುಲ್ಲಕ ಅಭಿಪ್ರಾಯಗಳು, ಅಭಿಮಾನಗಳು, ಭಾವನೆಗಳು ಇದ್ದವರಲ್ಲ ಇವರೆಲ್ಲ ಮಹಾನುಭಾವರು ಅನ್ನೋದಕ್ಕಾಗಿ ಇವರಂತಾರೆ ಸಂಪದಂ ಅಂದರೆ ಸಂಪತ್ತು. ಯಾವುದು ನಿಜವಾದ ಸಂಪತ್ತು?
ಭಗವಂತನ ಧ್ಯಾನವೇ ನಿಜವಾದ ಸಂಪತ್ತು, ದೇವರ ಸ್ಮರಣೆಯೇ ನಿಜವಾದ ಸಂಪತ್ತು ಅಂತ ಶಾಸ್ತ್ರದಲ್ಲೇ ನಮಗೆ ತಿಳಿಸಿದ್ದಾರೆ. ಹೀಗಾಗಿ ದೇವರ ಆ ನಖ, ದೇವರ ಸ್ಮರಣೆ ಎಂಬ ಸಂಪತ್ತನ್ನು ನನಗೆ ಯಾವಾಗಲೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಭಗವತ್ ಸ್ಮರಣೆ ಎಂಬ ಸಂಪತ್ತು ನಮಗೆ ಸಿಕ್ಕಾಗ ಈ ಲೌಕಿಕವಾದ ಸಂಪತ್ತೆಲ್ಲ ನಮಗೆ ಸೇವಕಿಯಾಗಿ ನಮ್ಮ ಹಿಂದೆ ತಿರುಗಾಡ್ತಾಳೆ, ಯಾವಾಗಲೂ ನಮ್ಮ ಹಿಂದೆ ತಿರುಗಾಡ್ತಾಳೆ ಅನ್ನೋದಕ್ಕಾಗಿ ಆ ಕ್ಷಣಿಕವಾದ ತಾತ್ಕಾಲಿಕವಾದ ಸಂಪತ್ತನ್ನು ಬೇಡಿಕೊಳ್ಳೋದಿಲ್ಲ. ಭಗವಂತನ ಉಗುರುಗಳು ನನಗೆ ಸಂಪತ್ತನ್ನು ಕೊಡಲಿ ಅಂತ ಹೇಳಿ ಜ್ಞಾನ ಸಂಪತ್ತನ್ನು, ದೈವೀ ಸಂಪತ್ತನ್ನು ನನಗೆ ಕೊಡಲಿ. ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ಹೇಳಿದ್ದಾನೆ. ದೈವೀ ಸಂಪತ್ತನ್ನು ಪಡೆಯೋದಕ್ಕಾಗಿ ಮನುಷ್ಯ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ದೈವೀ ಸಂಪತ್ತನ್ನು ಪಡೆಯೋದಕ್ಕಾಗಿ ವಿಘ್ನಗಳು ಒಂದಲ್ಲ ಎರಡಲ್ಲ ಅನೇಕ. ದೈವೀ ಸಂಪತ್ತನ್ನು ಪಡೆಯೋದಕ್ಕಾಗಿ ಬರುವ ವಿಘ್ನಗಳೆಲ್ಲ ಪರಿಹಾರ ಆಗಬೇಕು, ನನ್ನ ಪಾಪಗಳೆಲ್ಲ ಪರಿಹಾರ ಆಗಬೇಕು ಅನ್ನೋ ಉದ್ದೇಶದಿಂದ ನಖಸ್ತುತಿಯನ್ನು ಇಲ್ಲಿ ನಾರಾಯಣಾಚಾರ್ಯರು ಮಾಡ್ತಾ ಇದ್ದಾರೆ. ಸಂಪದಂ, ಕೃಷ್ಣ ಗೀತೆಯಲ್ಲಿ ಹೇಳಿದ ಸಂಪತ್ತೇನಿದೆ, ಅಭಯಂ ಸತ್ವ ಸಂಶುದ್ಧಿ, ದಾನಯೋಗ ವ್ಯವಸ್ಥಿತಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಧರ್ಮಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಂ, ಎಲ್ಲ ದೈವಿ ಸಂಪತ್ತು ಅಂತ ಹೇಳಿದ್ದಾರೆ. ಇದು ನಿಜವಾದ ಸಂಪತ್ತು. ಅವು ಬಂದಾಗ ಹೇಗಿರ್ತಾನೆ ಮನುಷ್ಯ ಅಂದರೆ ತುಂಬಿ ಇರ್ತಾನೆ. ಬಹಳ ಅದ್ಭುತವಾದ ಭಾವನೆಗಳು ಮನುಷ್ಯನಲ್ಲಿ ಇರ್ತದೆ, ಚಿಂತೆ ಇರೋದಿಲ್ಲ, ನಿಶ್ಚಿಂತನಾಗಿ ಇರ್ತಾನೆ. ಸಂಪತ್ತು ನಮಗೆ ಬಂದಾಗ ನಾವು ಭರಿತರಾಗಬೇಕು, ನಾವು ತುಂಬಿಕೊಂಡಿರಬೇಕು. ನಾವೇ ನೋಡೋಣ, ಈ ಸಂಪತ್ತು ಬಂದಾಗ ನಾವು ತುಂಬಿಕೊಂಡಿರ್ತೇವೆಯೋ? ಇಲ್ಲ. ಈ ಸಂಪತ್ತು ಮನೆಯಲ್ಲಿ ತುಂಬಿರ್ತದೆ. ಸಂಪತ್ತು ಬಂದಾಗ ನಾವು ತುಂಬಿಕೊಂಡಿರಬೇಕು ಅಂತ ಹೇಳ್ತಾರೆ. ಯಾವುದು ಬಂದಾಗ ನಾವು ತುಂಬಿಕೊಂಡಿರ್ತೇವೆ, ನಮ್ಮ ಮನಸ್ಸು ತುಂಬಿಕೊಂಡು ಇರ್ತದೆ, ಅದು ನಿಜವಾದ ಸಂಪತ್ತು. ನಮ್ಮ ಮನೆಯನ್ನು ತುಂಬಿಸೋದು ಅದು ಸಂಪತ್ತಲ್ಲ. ಹುಲ್ಲು ಹಾಕಿದರೂ ಮನೆ ತುಂಬುತ್ತದೆ, ಕಲ್ಲು ಹಾಕಿದರೂ ಮನೆ ತುಂಬುತ್ತದೆ. ಹಾಗೆಯೇ ಅಲ್ಲಿ ಬಂಗಾರ ಹಾಕಿದರೂ ತುಂಬುತ್ತದೆ, ರತ್ನಗಳು ಹಾಕಿದರೂ ತುಂಬುತ್ತದೆ. ಆದರೆ ನಮ್ಮ ಮನಸ್ಸು ಹಾಗೆ ಯಾವುದ್ಯಾವುದೋ ಪದಾರ್ಥಗಳಿಂದ ತುಂಬಿಕೊಳ್ಳಬಾರದು. ನಾವು ವಿಚಾರ ಮಾಡ್ತೀವೇನು, ಇವತ್ತು ಒಳ್ಳೆ ಕಪಾಟನ ತರ್ತೇವೆ, ಗೋಡ್ರೇಜ್ ಕಪಾಟನ ತಂದು 10,000 ಖರ್ಚು ಮಾಡಿ ಯಾರಿಗೂ ತೆಗಿಲಿಕ್ಕೆ ಆಗಬಾರದು. ಅಂಥ ಒಳ್ಳೆಯ ಕಪಾಟನ್ನು ತಂದು ಒಳ್ಳೆಯ ಕೀಲಿಯನ್ನು ಮಾಡಿಸಿ ಯಾರಿಗೂ ತೆಗಿಲಿಕ್ಕೆ ಆಗಬಾರ್ದು. ಆ ರೀತಿಯಾಗಿ ಕೀಲಿಯನ್ನು ಮಾಡಿಸಿ ಅದರಲ್ಲಿ ಯಾರಾದರೂ ಕಲ್ಲಿಟ್ಟು ಮುಚ್ಚಿಟ್ಟು ಬಿಡ್ತೀವಿ ನಾವು, ಅಥವಾ ಹುಲ್ಲಿಡ್ತೀವಿ ಅದರಲ್ಲಿ, ಅಥವಾ ಯಾರಾದರೂ ಕೆಸರನ್ನು ತಂದಿಡ್ತಾರ? ಇಲ್ಲ ಅಲ್ಲ. ಅಂಥ ಅದ್ಭುತವಾದ ಲಾಕರನ್ನು ತಂದಿಟ್ಟು ಯಾರಿಗೂ ತೆಗೆಯಲಾಗದ ಅದ್ಭುತವಾದ ಲಾಕರನ್ನು ಮನೆಯಲ್ಲಿ ತಂದಿಟ್ಕೊಂಡು ಅದರಲ್ಲಿ ಹುಲ್ಲು ಕಲ್ಲುಗಳನ್ನು ಯಾರಾದರೂ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ? ಯಾರಾದರೂ ಅಪೇಕ್ಷೆ ಮಾಡ್ತಾರ? ಮಾಡೋದಿಲ್ಲ, ಯಾರೂ ಪ್ರಯತ್ನ ಮಾಡೋದಿಲ್ಲ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಯಾಕೆ ದುರ್ವಿಷಯಗಳನ್ನು ತುಂಬಿಕೊಂಡಿಟ್ಟಿದ್ದೇವೆ, ಅದನ್ನು ಆಲೋಚನೆ ಮಾಡಿರಿ ಅಂತ ಹೇಳ್ತಾರೆ. ಮನೆಯ ಕಪಾಟಿನಲ್ಲಿ ಬೆಲೆ ಬಾಳುವ ಪದಾರ್ಥಗಳನ್ನು ನಾವು ಹೇಗೆ ಇಡ್ತೇವೆ, ಸಂಪತ್ತನ್ನು ಇಡ್ತೇವೆ, ಹಾಗೆ ನಮ್ಮ ಮನಸ್ಸಿನಲ್ಲಿ ಸಂಪತ್ತನ್ನು ತುಂಬಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಆ ಸಂಪತ್ತು ನನಗೆ ಬೇಕು. ದೇವರು ಒಂದು ಲಾಕರ್ ಕೊಟ್ಟಿದ್ದಾನೆ ನಮಗೆ, ಯಾರಿಂದಲೂ ತೆಗೆಯಲಾಗದ ಲಾಕರ್ ಅದು. ಆ ಅದ್ಭುತವಾದ ಮನಸ್ಸೆಂಬ ಆ ಬೀರುವೆಯಲ್ಲಿ, ಆ ಕಪಾಟಿನಲ್ಲಿ, ಆ ಲಾಕರಲ್ಲಿ ನಾವು ಸಂಪತ್ತನ್ನು ತುಂಬಿದೋಳು ಬಿಟ್ಟು ಭಗವಂತನ ಸ್ಮರಣೆ ಎಂಬ ಸಂಪತ್ತನ್ನು, ಈ ದೈವೀ ಸಂಪತ್ತನ್ನು ನಾವು ತುಂಬಿಡೋದು ಬಿಟ್ಟು ಅದರಲ್ಲಿ ಕ್ಷುಲ್ಲಕವಾದ ವಿಷಯಗಳನ್ನು ತುಂಬಿಟ್ಟಿದ್ದೀವಲ್ಲ, ಎಷ್ಟು ವಿಚಿತ್ರ ಅನ್ನಿಸ್ತದೆ ನೋಡಿ. ಲೋಕದಲ್ಲಿ ಯಾರೂ ಈ ತರಹದ ಕೆಲಸ ಮಾಡೋದಿಲ್ಲ, ಆದರೆ ನಾವೆಲ್ಲ ಆ ತರಹದ ಕೆಲಸವನ್ನು ಮಾಡ್ತೇವೆ. ಅದ್ಭುತವಾದ ಮನಸ್ಸನ್ನು ದೇವರು ನಮಗೆ ಕೊಟ್ಟಾಗ, ಅಂತಃಕರಣವನ್ನು ಮನುಷ್ಯ ನಮಗೆ ಕೊಟ್ಟಾಗ, ಆ ಅಂತಃಕರಣ ಅಂದರೆ ಏನು ಸಾಮರ್ಥ್ಯ ಅಂತಃಕರಣಕ್ಕೆ ಇದೆ. ಬಹಳ ಅದ್ಭುತವಾಗಿ ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ. ಕಣ್ಣಿದೆ, ದೇವರನ್ನು ನೋಡಲಿಕ್ಕಾಗೋದಿಲ್ಲ. ಎಷ್ಟು ವಿಚಿತ್ರ! ಕಣ್ಣಿದೆ, ದೇವರನ್ನು ನೋಡಲಿಕ್ಕಾಗೋದಿಲ್ಲ. ಯಾವ ಇಂದ್ರಿಯಗಳಿಂದಲೂ ಭಗವಂತ ವೇದ್ಯನಾಗೋದಿಲ್ಲ, ಯಾವ ಇಂದ್ರಿಯದಿಂದಲೂ ಭಗವಂತ ವೇದ್ಯನಾಗೋದಿಲ್ಲ ಅನ್ನೋದಕ್ಕಾಗಿ ಉಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೇವರೇನು ಮಾಡಿದ್ದಾನೆ? ಎಲ್ಲ ಇಂದ್ರಿಯಗಳನ್ನು ಒಳಗಿಟ್ಟಿದ್ದಾನೆ. ದೇವರ ಕಾಣಿಸ್ಬೇಕು, ಎಲ್ಲಿ ಕಾಣಿಸ್ಬೇಕು ಹೇಳ್ರಿ? ದೇವರು ಒಳಗೆ ತಾನೇ ಕಾಣಿಸ್ಬೇಕು. ಹಾಗಾದರೆ ದೇವರು ಒಳಗೆ ನಮಗೊಂದು ಕಣ್ಣು ಕೊಟ್ಟಿದ್ರೆ ಒಳಗಿರೋ ದೇವರನ್ನು ನೋಡ್ಲಿಕ್ಕೆ ಆಗ್ತಿತ್ತಲ್ಲ. ಹೀಗಾಗಿ ನಾವು ದೇವರ ಮೇಲೆ ಹಾಕಿಬಿಡ್ತೇವೆ. ಒಳಗಿರುವ ದೇವರನ್ನು ನೋಡೋದಕ್ಕಾಗಿ ದೇವರು ಒಳಗೆ ಕಣ್ಣು ಕೊಡಬೇಕಾಗಿತ್ತು. ಹೊರಗೆ ಕಣ್ಣು ಕೊಟ್ಟು ಒಳಗೆ ಇರುವ ದೇವರನ್ನು ನೋಡು ಅಂತ ಹೇಳಿದರೆ ಹೇಗೆ ಸಾಧ್ಯ? ಅದು ಆಗೋದಿಲ್ಲ. ಅನ್ನೋದಕ್ಕಾಗಿ ದೇವರು ಮಾಡಿದ ತಪ್ಪು, ಇದು ನಾನೇನು ಮಾಡಲಿ ಅಂತ ಹೇಳಿ ನಾವು ದೇವರ ತಲೆಗೆ ಕಟ್ಟಿ ಹಾಕಿಬಿಡ್ತೇವೆ. ತಸ್ಮಾತ್ ಪರಾಕ್ ಪಶ್ಯತಿ ಅಂತರಾತ್ಮನ್ ಪರಾಂಚಿ ಖಾನಿ ವ್ಯತರಣಾತ್ ಸ್ವಯಂಭೂ. ದೇವರು ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ ಹೇಗೆ? ಪರಾಂಚಿ, ಹೊರಗೆ ಸೃಷ್ಟಿ ಮಾಡಿದ್ದಾರೆ. ಹೊರಗಿನ ಪದಾರ್ಥಗಳನ್ನು ನೋಡುವ ಹಾಗೆ ದೇವರು
ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಪರಾಕ ನ ಪಶ್ಯತಿ, ಒಳಗಿರುವ ದೇವರನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂತಾರೆ. ಆದರೆ ಉಪನಿಷತ್ತು ಒಂದು ಮಾತನ್ನು ನಮಗೆ ತಿಳಿಸ್ತದೆ, ಒಳಗೂ ನಮಗೊಂದು ಇಂದ್ರಿಯವನ್ನು ಕೊಟ್ಟಿದ್ದಾನೆ. ಒಳಗಿರುವ ಯಾವ ಇಂದ್ರಿಯಗಳಿಂದ ಹೊರಗಿನ ಇಂದ್ರಿಯಗಳೆಲ್ಲ ಕೆಲಸ ಕೇಳ್ತವೆ, ಅದು ಒಳಗೆ ಇದೆ, ಅದು ಹೊರಗಿಲ್ಲ. ಅದು ಹೊರಗೆಲ್ಲ ಲೈಟ್ಗಳು ಹಾಕ್ಸಿರ್ತೇವೆ, ಆದರೆ ಅದರ ಬಟನ್ಸ್ ಎಲ್ಲ ಮನೆಯ ಒಳಗೆ ಇರ್ತವೆ. ಮನೆಯ ಒಳಗಿನಿಂದಲೇ ಎಲ್ಲ ವ್ಯವಸ್ಥೆ ಆಗಬೇಕು. ಹಾಗೆ ನಮ್ಮ ಒಳಗೆ ಒಂದು ಇಂದ್ರಿಯವನ್ನು ದೇವರು ಕೊಟ್ಟಿದ್ದಾನೆ, ಅದೇ ಮನಸ್ಸು. ಆ ಮನಸ್ಸು ಇದ್ದರೆ ಕಣ್ಣು ನೋಡ್ತದೆ, ಮನಸ್ಸು ಇಲ್ಲ ಕಣ್ಣು ನೋಡೋದಿಲ್ಲ. ದೇವರನ್ನೇ ನೋಡಬೇಕು ಅಂತ ಮನಸ್ಸು ನಮಗಿದ್ರೆ ಕಣ್ಣಿನಿಂದ ದೇವರ ಪ್ರತಿಮೆಯನ್ನೇ ನೋಡಲಿಕ್ಕೆ ಆಗ್ತದೆ. ದೇವರನ್ನಂತೂ ನೋಡಲಿಕ್ಕಾಗೋದಿಲ್ಲ, ದೇವರ ಪ್ರತಿಮೆಯನ್ನಾದರೂ ನೋಡಲಿಕ್ಕೆ ಆಗ್ತದೆ. ಮನಸ್ಸಿಲ್ಲ ಅನ್ನೋದಕ್ಕಾಗಿ ಮನಸ್ಸಿನಿಂದ ದೇವರನ್ನು ನೋಡ್ರಿ, ಮೊದಲಿಗೆ ಮನಸ್ಸು ಮಾಡಿರಿ ದೇವರನ್ನು ನೋಡಬೇಕು ಅಂತ ಅನ್ನೋದಕ್ಕಾಗಿ ಅಂತ ಹೇಳ್ತಾರೆ. ಹೀಗೆ ಆ ಅದ್ಭುತವಾದ ಮನಸ್ಸನ್ನು ಕೊಟ್ಟ ದೇವರು, ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವ ಮನಸ್ಸನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದ ಮನಸ್ಸಿನಲ್ಲಿ ಯಾವುದೋ ವಿಷಯಗಳನ್ನು ತುಂಬಿಟ್ಟುಕೊಂಡು ಏನೇನೋ ವಿಚಾರಗಳನ್ನು ಕ್ಷುಲ್ಲಕವಾದ ಅತಿ ಕ್ಷುದ್ರವಾದ ಕವಡಿ ಕೆಲಸಕ್ಕೂ ಉಪಯೋಗ ಬೀಳೋದಿಲ್ಲ ಅಂತಹ ಕ್ಷುದ್ರವಾದ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡಿದ್ದೀವಲ್ಲ. ಎಷ್ಟು ಅಪಹಾಸ ಮಾಡ್ತಿರ್ಬೋದು ದೇವತೆಗಳು, ಎಷ್ಟು ಅಪಹಾಸ ಮಾಡ್ತಿರ್ಬೋದು ಭಗವಂತ. ಎಂಥ ಅದ್ಭುತವಾದ ಮನಸ್ಸನ್ನು ಕೊಟ್ಟಿದ್ದೇನೆ, ನಾನು ವಿಚಾರ ಮಾಡೋದಿಲ್ಲಲ್ಲ ಇವನು ಅನ್ನೋದಕ್ಕಾಗಿ ನಾರಾಯಣಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿನ್ ನೀನು ನನಗೆ ಮನಸ್ಸನ್ನು ಕೊಟ್ಟಿದ್ದೀಯ, ಹಾಗಾದರೆ ಆ ಮನಸ್ಸನ್ನು ತುಂಬಿಸುವ ಕೆಲಸವನ್ನು ನೀನೇ ಕೊಡಬೇಕು. ಮನೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ, ಆದರೆ ಮನೆಯನ್ನು ಕಟ್ಟಿದವರು ಬಂದು ಮನೆಯನ್ನು ತುಂಬೋದಿಲ್ಲ. ಆದರೆ ದೇವರಿಗೆ ಒಂದು ಇದು ವಿಚಿತ್ರವಾದ ಪ್ರಾರ್ಥನೆ, ಭಗವಂತ ನನ್ನ ಮನಸ್ಸನ್ನು ನಿರ್ಮಾಣ ಮಾಡಿದ್ದು ನೀನು, ಆದರೆ ನಿರ್ಮಾಣ ಮಾಡಿದ ತಪ್ಪಿಗಾಗಿ ನೀನೇ ನನ್ನ ಮನಸ್ಸನ್ನು ತುಂಬಿಬಿಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡೋದು. ಮಾಡ್ತಾನೆ ಭಗವಂತ, ಅವಶ್ಯವಾಗಿ ಮಾಡ್ತಾನೆ. ಇವತ್ತು ಯಾರಾದರೂ ಮಾಡ್ತಾರಾ? ಮನೆಯನ್ನು ಕಟ್ಟಿದ್ದೀರಿ, ನೀವೇ ಇಂಜಿನಿಯರ್ಸು, ಹೀಗಾಗಿ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ನೀವೇ ತುಂಬಿಟ್ಟು ಬಿಡಿ ಅಂತ ಅವ್ರಿಗೆ ಹೇಳಿದರೆ ಇಲ್ಲ, ಆಗೋದಿಲ್ಲಲ್ಲ. ಅದು ಮನೆಯಲ್ಲಿ ತುಂಬಿಕೊಂಡಿಟ್ಟ ಹಣ ಎಲ್ಲ ಖರ್ಚಾದಾಗ ಮಾತ್ರ ಅವನು ಬಂದು ಮನೆಯನ್ನು ಕಟ್ತಾನೆ, ಇಲ್ಲೇ ಹೋದರೆ ಮನೆಯನ್ನು ಕಟ್ಟೋದಿಲ್ಲ. ದೇವರೇನಾದರೂ ಅಪೇಕ್ಷೆ ಮಾಡಿದ್ದಾನ? ನಮಗೆ ಮನಸ್ಸೆಂಬ ಮನೆಯನ್ನು ಕಟ್ಟಿಕೊಡೋದಕ್ಕಾಗಿ ದೇವರೇನಾದರೂ ಕೇಳಿದ್ದಾನ? ನಮಗೆ ಕೇಳಿಲ್ಲ. ಆದರೆ ದೇವರಿಗೆ ಒಂದು ವಿಚಿತ್ರವಾದ ಪ್ರಾರ್ಥನೆಯನ್ನು ನಾರಾಯಣಾಚಾರ್ಯರು ಮಾಡ್ತಾ ಇದ್ದಾರೆ. ಭಗವಂತ ಮನಸ್ಸನ್ನು ನೀನು ಕೊಟ್ಟಿದೆಯಲ್ಲ, ಮನಸ್ಸನ್ನು ಕೊಟ್ಟ ತಪ್ಪಿಗಾಗಿ ಆ ಮನಸ್ಸನ್ನು ತುಂಬುವ ಕೆಲಸವನ್ನು ನೀನೇ ಮಾಡು ಅಂತ ಹೇಳ್ತಾರೆ. ನನಗಾಗೋದಿಲ್ಲ ಅದನ್ನು ತುಂಬಿಸಿಕೊಳ್ಳಿಕ್ಕೆ, ಅಂಥ ಅದ್ಭುತವಾದ ಮನಸ್ಸನ್ನು ನೀನು ಕೊಟ್ಟಿದ್ದಿ. ಏನು ಇಟ್ಕೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಆ ಮನಸ್ಸಿನಲ್ಲಿ. ದರಿದ್ರನಾದವನಿಗೆ ಒಳ್ಳೆ ರಾಜಭವನವನ್ನು ಕಟ್ಟಿಸಿ ಕೊಟ್ಟರೆ ಅವನಿಗೇನಾಗ್ತದೆ ಹೇಳ್ರಿ? ಏನು ಇಟ್ಕೊಳ್ಬೇಕು ಅವನು ಅನ್ನೋದಕ್ಕಾಗಿ ಅದು ತಪ್ಪು. ಯಾರ ತಪ್ಪು? ದಾನ ಮಾಡಿದವನ ತಪ್ಪು. ಅವನು ದರಿದ್ರನಿಗೆ ಹೇಗೆ ಬೇಕೋ ಅಂಥ ಪರಣ ಕುಟೀರವನ್ನು ದಾನ ಮಾಡಬೇಕೇ ಹೊರತು ಅದ್ಭುತವಾದ ಅಂತಃಪುರವನ್ನು ರಾಜಭವನವನ್ನು ಆ ದರಿದ್ರನಿಗೆ ಕಟ್ಟಿಕೊಟ್ರೆ ಅವನೇನಂತಾನೆ, ಅಪ್ಪ ರಾಜಭವನವನ್ನೇನೋ ಕೊಟ್ಟಿದ್ದಿ, ಆದರೆ ಅಲ್ಲಿ ಏನು ಪದಾರ್ಥ ನಾನು ಇಡಬೇಕು ಗೊತ್ತಿಲ್ಲಲ್ಲ, ಹೀಗಾಗಿ ಅದನ್ನು ತುಂಬಿ ಇಡು ನೀನೇ ಅಂತ ಹೇಳ್ತಾರೆ. ಇದಕ್ಕಾಗಿಯೋ ಏನೋ ದಾನ ಮಾಡುವ ಪ್ರಸಂಗದಲ್ಲಿ ಒಂದು ಅದ್ಭುತವಾದ ಮಾತನ್ನು ತಿಳಿಸ್ತಾರೆ. ಅದನ್ನು ತಿಳಿಸುವ ಪ್ರಸಂಗದಲ್ಲಿ ಬ್ರಾಹ್ಮಣನಿಗೆ ದಾನ ಮಾಡಬೇಕಂತೆ, ಮನೆಯನ್ನು ದಾನ ಮಾಡಬೇಕಂತೆ. ಹೇಗೆ ದಾನ ಮಾಡೋದು? ಮನೆಯಲ್ಲಿ ಏನೇನು ಪದಾರ್ಥಗಳು ಬೇಕೋ ಆ ಎಲ್ಲ ಪದಾರ್ಥಗಳನ್ನೂ ಮನೆಯಲ್ಲಿ ಇಟ್ಟು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಾನ ಮಾಡಬೇಕಾದ್ರೆ ಹಾಗೆ ಮಾಡಬೇಕಲ್ಲ, ಮನೆಯನ್ನು ದಾನ ಮಾಡುವಾಗ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ತುಂಬಿಟ್ಟು ದಾನ ಮಾಡಬೇಕು ತಾನೆ. ಹಾಗೆ ಮನಸ್ಸನ್ನು ನೀನು ನನಗೆ ದಾನ ಮಾಡಿದ್ದಿ, ಆದರೆ ಏನು ಮಾಡೋಣ ತೆಗೆದುಕೊಂಡು ಆ ಮನಸ್ಸನ್ನು ತುಂಬಿಟ್ಟು ನೀನು ನನಗೆ ದಾನ ಮಾಡು ಅಂತ ಅದ್ಭುತವಾಗಿ ಬಹಳ ಸೂಕ್ಷ್ಮವಾಗಿ ನಮಗೆ ತಿಳಿಸ್ತಾ ಅವರು ಭಗವಂತನ ಪ್ರಾರ್ಥನೆಯನ್ನು, ದೇವರ ನಖದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ, ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾರೆ. ಶ್ರಿಯಂ ದಿಶತು, ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾರೆ. ಶ್ರಿಯಂ ದಿಶತು ಮೇ ನಖಃ, ಏನು ಕೆಲಸ ಮಾಡ್ತದ್ರಿ ಆ ನಖ ಅಂದರೆ? ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ. ದೇವರು ನೃಸಿಂಹರೂಪವನ್ನು ತಾಳಿದ ಯಾವುದಕ್ಕಾಗಿ? ಅವನಿಗೇನಾದರೂ ಅಪೇಕ್ಷೆ ಇದೆ ಭಗವಂತನಿಗೆ? ತಾನು ಅವತಾರ ತಾಳೋದು ಯಾರಿಗಾಗಿ? ತನಗಾಗಿಯೋ ಅಲ್ಲ, ತನಗಾಗಿ ತನ್ನ ಅವತಾರವೂ ಅಲ್ಲ, ತನ್ನ ಅವತಾರವೂ ಪರಾರ್ಥಕ್ಕಾಗಿಯೇ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ. ಅಷ್ಟು ನಿಸ್ವಾರ್ಥಿಯಾದವರು ದೇವರು, ನಮ್ಮ ದೇವರು. ತನ್ನ ಅವತಾರವೂ ಸಹ ಪರಾರ್ಥಕ್ಕಾಗಿ. ಭಾಗವತದಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಯತ್ರ ತ್ರಿಸರ್ಗ ಮೃಷ, ಯಾವ ದೇವರ ದೃಷ್ಟಿಯಲ್ಲಿ ಈ ಮೂರು ವಿಧವಾದ ಸರ್ಗ, ದೇವಸರ್ಗ, ಭಗವಂತ ತನ್ನ ಆತ್ಮ ಸೃಷ್ಟಿ, ಜಡ ಸೃಷ್ಟಿ, ಜೀವ ಸೃಷ್ಟಿ, ಮೂರು ಸೃಷ್ಟಿಯನ್ನು ದೇವರು ಮಾಡ್ತಾನಂತೆ.
ಆ ಮೂರೂ ಸೃಷ್ಟಿಯು ದೇವರ ವಿಷಯದಲ್ಲಿ ಸುಳ್ಳು ಅಂತ ಹೇಳ್ತಾರೆ. ಸುಳ್ಳು ಅಂದರೆ ಅವನಿಗೇನೂ ಅದರಿಂದ ಪ್ರಯೋಜನ ಇಲ್ಲ ಅಂತ ಅರ್ಥ. ಕೆಲವು ದೇಶದಲ್ಲಿ ಹಾಗೆ ಪ್ರಯೋಗ ಮಾಡ್ತಾರೆ. ಏನ್ರಿ ಹೋಗಿದ್ದಿರಲ್ಲ ಮತ್ತು ಕೆಲಸಕ್ಕೆ ಏನಾಯ್ತು ನಿಮ್ಮ ಕೆಲಸ ಅಂತಂದರೆ, ಇಲ್ಲ ನಮ್ಮ ಕೆಲಸ ಸುಳ್ಳಾಯಿತು ಅಂತ ಅಂದ್ಬಿಡ್ತಾರೆ. ಕೆಲಸ ಏನು ಸುಳ್ಳಾಗೋದಿದೆ? ಮಾತು ಸುಳ್ಳಾಗ್ತದೆ, ಕೆಲಸ ಏನು ಸುಳ್ಳಾಗೋದು? ಆದರೆ ಕೆಲಸ ಆಗಲಿಲ್ಲ ಅಂತ ಅರ್ಥ ಅದಕ್ಕೆ. ಹಾಗೆ ದೇವರ ದೃಷ್ಟಿಯಲ್ಲಿ ಮೂರೂ ವಿಧವಾದ ಸೃಷ್ಟಿ ಅದು ಸುಳ್ಳು ಅಂತ ಅಂದರೆ ಸುಳ್ಳೇ ಅಲ್ಲ ಅದು. ಇದ್ದಾಗ ಅನಾದೆ. ಏನಾದರೂ ಪ್ರಯೋಜನ ಇದ್ದರೆ ಆ ಪದಾರ್ಥ ಇದ್ದ ಹಾಗೆ, ಏನೂ ಪ್ರಯೋಜನ ಇಲ್ಲ ಅಂದರೆ ಆ ಪದಾರ್ಥ ಇದ್ದಾಗ ಏನೂ ಅಲ್ಲ ಅನ್ನೋದಕ್ಕಾಗಿ ಸುಳ್ಳು ಅಂತ ಹೇಳಿದ್ದು. ಏನೂ ಪ್ರಯೋಜನ ಭಗವಂತನಿಗೆ ಇಲ್ಲ ಅದರಿಂದ ಅನ್ನೋದನ್ನು ತಿಳಿಸೋದಕ್ಕಾಗಿ ಸುಳ್ಳು ಅನ್ನೋ ಶಬ್ದವನ್ನಾಡಿ ಆ ಅಭಿಪ್ರಾಯವನ್ನು ಭಾಗವತ ಹೊರಗೆ ಹಾಕ್ತದೆ. ಎಷ್ಟು ಅದ್ಭುತ ಭಾಗವತ ಅಂದರೆ ನಿಜವಾಗಿ ಅದು ಶಬ್ದ ಬಹಳ ರಮಣೀಯ. ಅದು ದೇವರಿಗೆ ಈ ಮೂರೂ ತರಹದ ಸೃಷ್ಟಿಯಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಇಷ್ಟು ಸಲ ಹೇಳ್ಬೋದಾಗಿತ್ತಲ್ಲ. ಸುಳ್ಳು ಅಂತ ಯಾಕೆ ಆಡಿತು ಅಂದರೆ, ಸುಳ್ಳು ಅಂತ ಹೇಳೋದರಿಂದ ಏನು ಅತಿ ಸ್ವಲ್ಪನೂ ಕೆಲವು ಕಡೆಗೆ ಹಾಗಿರ್ತದೆ. ಅಲ್ಪ ಸ್ವಹ ನಿಸ್ವಹ ಇತ್ಯುಚ್ಯತೆ ಯಥಾ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಏನೋ 10 ರೂಪಾಯಿ ಇದೆ, ಹಣ ಇದೇನು ಅಂತ ಯಾರಾದರೂ ಬಂದು ಕೇಳ್ತಾರೆ, ಇಲ್ಲ ಅಂತ ನಾನು ಅಂದ್ಬಿಡ್ತೇನೆ. ಹಾಗಾದರೆ ಹಣ ಇಲ್ವಾ ಅವನ ಹತ್ರ? ಇದೆ ಅಲ್ಲ, ಹಣ ಇದ್ರೂ ಇಲ್ಲ ಅಂತ ಹೇಳಿದ್ನಲ್ಲ. ಯಾಕೆ? ಅಲ್ಪ ಸ್ವಹ. ಏನ್ರಿ ಸುಖವಾಗಿದ್ದಾರೆ? ಏನು ಸುಖ ರೀ, ಏನೂ ಇಲ್ಲ ಅಂತ ನಾವು ಅಂದ್ಬಿಡ್ತೇವೆ, ಎಷ್ಟು ಸುಲಭವಾಗಿ ಅಂದ್ಬಿಡ್ತೇವೆ. ಆದರೆ ಎಷ್ಟೆಲ್ಲ ಸುಖ ಆಗ್ತಾ ಇರ್ತದೆ. ಸುಖ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಅಲ್ಪ ಸುಖ. ಅಲ್ಪ ಸುಖ ಇದ್ದಾಗ ಸುಖ ಇಲ್ಲ ಅಂತೇವೆ, ಸ್ವಲ್ಪ ಹಣ ಇದ್ದಾಗ ಇಲ್ಲ ಅಂತ ಅಂತೇವೆ. ಹಾಗೆ ದೇವರಿಗೆ ಪ್ರಯೋಜನ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಆ ಪ್ರಯೋಜನ ಅಲ್ಪ ಅನ್ನೋದಕ್ಕಾಗಿ ಇಲ್ಲ ಅಂತ ಹೇಳಿರ್ಬೋದಲ್ಲ. ಜಗತ್ತೆಲ್ಲ ಇಲ್ಲ, ಜಗತ್ತೆಲ್ಲ ಸುಳ್ಳು ಅಂತ ಹೇಳಿರ್ಬೋದಲ್ಲ. ಪ್ರಯೋಜನ ಇದ್ದರೂ ಅಲ್ಪ ಪ್ರಯೋಜನ ದೇವರಿಗಿದೆ ಅನ್ನೋದಕ್ಕಾಗಿ ಜಗತ್ತು ದೇವರ ದೃಷ್ಟಿಯಲ್ಲಿ ಇಲ್ಲ, ಜಗತ್ತೆಲ್ಲ ದೇವರ ದೃಷ್ಟಿಯಲ್ಲಿ ಸುಳ್ಳು ಅಂತ ಹೇಳಿರ್ಬೋದಲ್ಲ. ಅಂತಂದರೆ ಹಾಗಲ್ಲ, ಇಲ್ಲ ಅಂತ ಹೇಳ್ಬೋದಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಯಾಕೆ? ಸ್ವಲ್ಪ ಪ್ರಯೋಜನ ಇದೆ ಅಂತ ಅನ್ನೋದಕ್ಕಾಗಿ ಆ ಸಂಶಯ ಬರ್ತದೆ ಅನ್ನೋದಕ್ಕಾಗಿ, ಅದು ಯಾವುದೂ ಸಂದೇಹ ಬೇಡ ಅಂತ ಅನ್ನೋದಕ್ಕಾಗಿ ವ್ಯಾಸರಂತಾರೆ ಯತ್ರ ತ್ರಿಸರ್ಗ ಮೃಷ. ದೇವರ ದೃಷ್ಟಿಯಲ್ಲಿ ಎಲ್ಲ ಪ್ರಪಂಚ ಎಲ್ಲ ಸೃಷ್ಟಿ ಸುಳ್ಳು ಅಂತ ಹೇಳಿಬಿಡ್ತಾರೆ. ಹಾಗಾದರೆ ಅಲ್ಪ ಪ್ರಯೋಜನವೂ ಇಲ್ಲ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಮೃಷ ಸುಳ್ಳು ಅಂತ ಹೇಳಿದ್ದು ಹೊರತು ಈ ಪ್ರಪಂಚ ಎಲ್ಲ ಸುಳ್ಳು ಅಂತ ಅರ್ಥ ಅಲ್ಲ. ಅದು ನಮ್ಮ ಅನುಭವಕ್ಕೆ ಬರ್ತದೆ ಅಥವಾ ಯಾರ ಅನುಭವಕ್ಕಾದರೂ ಬಂದಿದೆಯಾ ಈ ಪ್ರಪಂಚ ಸುಳ್ಳು ಅಂತ? ಹಾಗಾದರೆ ಪ್ರಪಂಚ ಸುಳ್ಳು ಅಂತ ಅಂದಾಗ ಅದೇ ಸತ್ಯ ಅಂತ ಆದಾಗ ಪ್ರಪಂಚ ಸುಳ್ಳು ಅಂತ ಅನ್ನೋದೇ ಸತ್ಯ ಅಂತ ನಾವು ತಿಳಿದಿದ್ರೆ ಇಷ್ಟೆಲ್ಲ ಅವಸ್ಥೆಯಾಗಿರ್ತಾ ಇತ್ತು, ಯಾಕೂ ಬೇಕಾಗಿಲ್ಲ ಅನ್ನೋದಕ್ಕಾಗ ಆ ಮಾತನ್ನು ಹೇಳ್ತಾರೆ ಬಹಳ ಸುಂದರವಾಗಿ. ಹಾಗಾದರೆ ಯಾವುದಕ್ಕಾಗಿ ಸೃಷ್ಟಿ? ಅಮೃಷ. ಜೀವರ ವಿಷಯದಲ್ಲಿ ಅದು ಸತ್ಯ ಪ್ರಪಂಚ. ಅಂದರೆ ಜೀವರ ವಿಷಯದಲ್ಲಿ ಎಲ್ಲ ಪ್ರಯೋಜನವೂ ಇದೆ, ಜೀವರಿಗೆ ಎಲ್ಲ ಪ್ರಯೋಜನ. ಅಲ್ಲಿಯೂ ನೋಡಿ, ಜೀವರ ವಿಷಯದಲ್ಲಿ ಜೀವರಿಗೆ ಪ್ರಯೋಜನ ಇದೆ ಅಂತ ಅನ್ನೋದಿಲ್ಲ. ಅಮೃಷ. ಜೀವರ ವಿಷಯದಲ್ಲಿ ಈ ಪ್ರಪಂಚ ಸುಳ್ಳಲ್ಲ, ಯಥಾರ್ಥ 100% ಪರಿಪೂರ್ಣ ಸತ್ಯ ಅದು. ಅಂದರೆ ಪರಿಪೂರ್ಣ ಪ್ರಯೋಜನ ಪ್ರಪಂಚದಿಂದ ಜೀವರಿಗೇನೆ ಆಗೋದು ಹೊರತು ದೇವರಿಗೆ ಸರ್ವಥಾ ಅಲ್ಲ ಅನ್ನೋದನ್ನು ತಿಳಿಸೋದಕ್ಕಾಗಿ ಅಲ್ಲಿ ಆ ಪದವನ್ನು ಬಳಸಿದ್ದಾರೆ. ಅನ್ನೋದಕ್ಕಾಗಿಯೇ ದ್ವಿತೀಯ ಸ್ಕಂಧದಲ್ಲಿ ಆ ಮಾತು ಬರ್ತದೆ. ಯಸ್ಯಾವತಾರ, ಭಗವಂತನ ಅವತಾರ ಯಾದಕ್ಕೆ, ಯಾವುದಕ್ಕಾಗಿ? ಕ್ಷೇಮಾಯ ವಿಭವಾಯ ಚ. ಯಸ್ಯಾವತಾರ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಆ ಭಾಗವತವೇ ಹೇಳ್ತದೆ ದೇವರ ಅವತಾರ ತಾಳಿದ್ದು ಯಾಕೆ? ಭೂತಾನಾಂ ಕ್ಷೇಮಾಯ, ಭೂತಾನಾಂ ವಿಜಯಾಯ. ಜೀವರಾಶಿಗಳಿಗೆ ಕ್ಷೇಮವನ್ನು ಕೊಡೋದಕ್ಕಾಗಿ, ಜೀವರಾಶಿಗಳಿಗೆ ಒಳ್ಳೆಯದು ಮಾಡೋದಕ್ಕಾಗಿ ಭಗವಂತ ಅವತಾರವನ್ನು ತಾಳಿದ್ದಾನೆ ಅಂತನ್ನೋ ಭಾಗವತದ ಅರ್ಥವನ್ನು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ನಾರಾಯಣಾಚಾರ್ಯರು ಹೇಳ್ತಾರೆ, ಸ್ವಭಕ್ತಾಭೀಷ್ಟದಾನಾಯ. ತನ್ನ ಭಕ್ತರ ಅಭೀಷ್ಟಗಳನ್ನು ಪೂರ್ಣ ಮಾಡೋದಕ್ಕಾಗಿ ಭಗವಂತ ಸಮುಪಾತ್ತ ದಶಾಕರ್ತೇಹೇ, ದಶಾವತಾರಗಳನ್ನು ತಾಳಿದ್ದಾನೆ ಅಂತ ಹೇಳ್ತಾರೆ. ಅನೇಕ ಅವತಾರಗಳನ್ನು ಭಗವಂತ ತಾಳಿದ್ದಾನೆ, ಇಲ್ಲ ಅಂತ ಅಲ್ಲ. ಆದರೆ ಅನೇಕ ಅವತಾರಗಳಲ್ಲಿಯೂ ವಿಚಿತ್ರವಾದ ಅವತಾರಗಳು ಈ 10. ಒಂದು ಹಂದಿ ಆಗ್ತಾನೆ, ಒಂದು ನರಮೃಗನಾಗ್ತಾನೆ, ಮತ್ತೊಂದು ಕೂರ್ಮನಾಗ್ತಾನೆ, ಮತ್ಸ್ಯನಾಗ್ತಾನೆ. ದೇವರು ಜೀವರಿಗಾಗಿ ಯಾವುದೂ ಅವತಾರಗಳನ್ನು ತಯಾರು ಮಾಡಲಿಕ್ಕೆ, ಆ ಅವತಾರವನ್ನು ತಾಳಲಿಕ್ಕೆ ಭಗವಂತ ಸನ್ನದ್ಧನಾಗ್ತಾನೆ. ಎಲ್ಲ ಅವತಾರಗಳನ್ನು ಭಗವಂತ ತಾಳ್ತಾನೆ. ನಾವು ನಮ್ಮ ಹೊಟ್ಟೆಗಾಗಿ ನಾವು ದಶಾವತಾರವನ್ನು ತಾಳ್ತೇವೆ. ದೇವರು ನೋಡ್ರಿ, ನಮ್ಮ ಹೊಟ್ಟೆಗಾಗಿ ನಾವು ದಶಾವತಾರ ತಾಳಿದರೆ ದೇವರು ಸಹ ನಮ್ಮ ಹೊಟ್ಟೆಗಾಗಿ ದಶಾವತಾರ ತಾಳಿದ್ದಾನೆ ಅನ್ನೋದಕ್ಕಾಗಿ ದೇವರು ನಮಗೆ ತಿಳಿಸ್ತಾನೆ ಅಷ್ಟೇ. ನಾನು ದಶಾವತಾರ ತಾಳಿದ್ದು ನಿಮ್ಮ ಹೊಟ್ಟೆಗಾಗೇನೆ, ನಿಮಗಾಗೇನೆ, ನನಗಾಗಿ ಅಲ್ಲ.
ಮತ್ತ್ಯಾಕೆ ನೀವು ದಶಾವತಾರ ತಾಳ್ತೀರಿ? ಮತ್ತ್ಯಾಕೆ ನಿಮಗೆ ಈ ದಶಾವತಾರ? ನಮಗೆ ಆ ದಶಾವತಾರದ ಕಷ್ಟ ಬೇಡ ಅಂತ ಅನ್ನೋದಕ್ಕಾಗಿ ನಮಗಾಗಿ ದೇವರು ದಶಾವತಾರ ತಾಳಿದ್ದಾನೆ ಅನ್ನೋದಕ್ಕಾಗಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಸ್ವಭಕ್ತಾಭೀಷ್ಟದಾನಾಯ ಸಮುಪತ್ತ ದಶಾಕೃತೆ. ಎಲ್ಲ ಜೀವರಾಶಿಗಳ ಸಜ್ಜನರ ಮುಕ್ತಿಯೋಗ್ಯರ ಅಭೀಷ್ಟಗಳನ್ನು ಪೂರ್ಣ ಮಾಡೋದಕ್ಕಾಗಿ ಭಗವಂತ ದಶಾವತಾರವನ್ನು ತಾಳಿದ್ದಾನೆ. ಹೀಗಾಗಿ ಆ ಸಾಹಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ದೇವರು ಆ ಕೆಲಸವನ್ನು ಮಾಡಿದ್ದಾನೆ, ಸುಖವಾಗಿ ನಿಮ್ಮಷ್ಟಕ್ಕೆ ನೀವು ಸಾಧನವನ್ನು ಮಾಡ್ತಾ ಹೋಗಿಬಿಡಿ ಅಂತ ಬಹಳ ಅದ್ಭುತವಾಗಿ ನಾರಾಯಣಾಚಾರ್ಯರು ಆ ನರಸಿಂಹದೇವರ ನಖದ ದಶಾವತಾರದ ಸ್ತೋತ್ರವನ್ನೂ ಮಾಡ್ತಾ ನಮಗೊಂದು ಸಂದೇಶವನ್ನು ಕೊಡ್ತಾರೆ. ಯಾರು ಭಗವಂತನ ಭಕ್ತರಾಗಿದ್ದಾರೆ, ದೇವರನ್ನ ಇಷ್ಟಪಡ್ತಾರೆ, ಭಗವಂತ ಭಾರಿ ಪ್ರಿಯ ಅಂತ ನಂಬಿರ್ತಾರೆ, ಹೊಟ್ಟೆಗಾಗಿ ಉದರ ನಿಮಿತ್ತ ಬಹುಕೃತ ವೇಷ ಬೇಡ ಅಂತ ಹೇಳ್ತಾರೆ. ನೀವು ಯಾವ ವೇಷದಲ್ಲಿ ಇದ್ದೀರಿ ಅದೇ ವೇಷದಲ್ಲಿ ನೀವಿರಿ. ದಶಾವತಾರ ಬೇಡ, ಒಂದೇ ಅವತಾರವನ್ನು